ಆದಿಕಾಂಡ 14ನೇ ಅಧ್ಯಾಯ 17ರಿಂದ 23ನೇ ವಚನವರೆಗೂ ನಾವು ಓದಿಕೊಳ್ಳೋಣ. ಆದಿಕಾಂಡ 14ನೇ ಅಧ್ಯಾಯ 17ರಿಂದ 23ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಅವನೊಂದಿಗೆ ಇದ್ದ ರಾಜನನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಶಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಸೊದೋಮಿನ ಅರಸನು ಅಬ್ರಹಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಹಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಹಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದೆನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ನನಗೆ ಏನು ಬೇಡ, ಆಳುಗಳು ಸಾಕು ಸಾಕು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ಭಾಗವನ್ನ ನಾವು ಇದಕ್ಕೆ ಮುಂಚೆ ಸಹ ನಾವು ಮೆಲ್ಕಿಜೆದೇಕನ ಒಂದು ವರ್ಷದಲ್ಲಿ ನಾವು ಇದನ್ನ ಧ್ಯಾನಿಸಿದ್ದೇವೆ. ಈ ಒಂದು ಸಂದರ್ಭ ನಾನು ಮತ್ತೊಮ್ಮೆ ನಮ್ಮ ಧ್ಯಾನಕ್ಕಾಗಿ ನಾನು ಹೇಳ್ಬಿಡ್ತೇನೆ. ಕೆದರ್ಲಗೋಮೆರನ ಅರಸನು ಮತ್ತು ತನ್ನ ಜೊತೆಗಾರರಾಗಿದ್ದ ಕೆಲವು ಅರಸರುಗಳು ಏನ್ ಮಾಡ್ತಾರೆ ಅಂದ್ರೆ, ಸೊದೋಮ್ ಮತ್ತು ಗೊಮೋರ ಮತ್ತು ಸುತ್ತಮುತ್ತಲಿನ ಪ್ರಾಂತಗಳ ಮೇಲೆ ದಾಳಿ ಮಾಡಿ ಅಲ್ಲಿನ ಆಸ್ತಿ ಪಾಸ್ತಿಗಳನ್ನೆಲ್ಲ ಅವರು ಸೂರೆ ಮಾಡಿಕೊಂಡು ಅಲ್ಲಿನ ಜನರನ್ನೆಲ್ಲ ಅವರೇನ್ ಮಾಡ್ತಾರೆ, ಅವರು ಸೆರೆ ಹಿಡ್ಕೊಂಡು ಹೋಗ್ತಾರೆ. ಈ ಸಮಯದಲ್ಲಿ ಸೊದೋಮಿನಲ್ಲಿ ಲೋಟನು ಸಹ ಇರ್ತಾನೆ. ಕೆದರ್ಲಗೋಮೆರನ ಅರಸನ ಏನ್ ಮಾಡ್ತಾರಂದ್ರೆ, ಜನರನ್ನ ಸೆರೆ ಒಯ್ಯುವಾಗ ಅವರು ಲೋಟನನ್ನು ತನ್ನ ಆಸ್ತಿ ಪಾಸ್ತಿಗಳನ್ನ ಸಹ ಏನ್ ಮಾಡ್ತಾರೆ, ಸೆರೆ ಹಿಡಿದುಕೊಂಡು ಅವರು ಹೋಗ್ತಾರೆ. ಈ ವಿಷಯವನ್ನ ಆ ಸೆರೆ ಹೋಗುವವರಲ್ಲಿ ತಪ್ಪಿಸಿಕೊಂಡು ಬಂದ ಒಬ್ಬ ಆತನು ಅಬ್ರಾಮನಿಗೆ ತಿಳಿಸ್ತಾರೆ. ಅಬ್ರಾಮನೇ ಲೋಟನನ್ನ ಮತ್ತು ತನ್ನ ಆಸ್ತಿ ಪಾಸ್ತಿಗಳನ್ನ ಏನ್ ಮಾಡ್ಕೊಂಡು ಹೋಗಿದ್ದಾರೆ, ಸೆರೆ ಹಿಡಿದುಕೊಂಡು ಹೋಗಿದ್ದಾರೆ ಎಂಬುದಾಗಿ ಹೇಳುವಾಗ ಅಬ್ರಾಮನು ತನ್ನ ಸಂಗಡಿಗರು ತನ್ನ ಮನೆಯಲ್ಲಿ ಯುದ್ಧಕ್ಕೋಸ್ಕರವಾಗಿ ಸಿದ್ಧಗೊಂಡಿರುವ ಜನರನ್ನ ಕರೆದುಕೊಂಡು ಆತನ ಏನ್ ಮಾಡ್ತಾನಂದ್ರೆ ಯುದ್ಧಕ್ಕೆ ಹೊರಡ್ತಾನೆ. ಯುದ್ಧದಲ್ಲಿ ಆತನು ಈ ಕೆದರ್ಲಗೋಮರಿನ ಅರಸನು ಮತ್ತು ತನ್ನ ಸಂಗಡಿಗರ ಮೇಲೆ ಯುದ್ಧದಲ್ಲಿ ಗೆಲ್ತಾರೆ. ಅವರನ್ನ ಸೋಲಿಸಿ ಬಿಡ್ತಾರೆ. ಸೋಲಿಸಿ ಎಲ್ಲಾ ಜನರನ್ನ ಬಿಡಿಸಿಕೊಂಡು ಅವರು ಸೂರೆ ಮಾಡಿಕೊಂಡು ಹೋಗಿದ್ದ ಎಲ್ಲಾ ಆಸ್ತಿ ಪಾಸ್ತಿಗಳನ್ನ ಏನ್ ಮಾಡಿದ್ದಾರೆ, ಅವರು ಬಿಡಿಸಿಕೊಂಡು ಬರ್ತಾರೆ. ಆತನು ತಿರುಗಿ ಬರುವಾಗ ಈ ಸಂದರ್ಭವು ನಡೀತದೆ. ನಾವಿಲ್ಲಿ ಅಬ್ರಾಮನನ್ನ ಇಬ್ಬರು ಅರಸರು ಭೇಟಿಯಾಗುವುದನ್ನ ನಾವು ನೋಡ್ತಾ ಇದ್ದೇವೆ. ಅರಸರ ತಗ್ಗು ಎಂಬುದಾಗಿ ಅದಕ್ಕೆ ಹೆಸರಿದೆ. ಅರಸನ ತಗ್ಗು ಎಂಬುದಾಗಿ ಅದರ ಒರಿಜಿನಲ್ ಬಂದ್ಬಿಟ್ಟು ಶಾವೆ ತಗ್ಗು, ಶಾವೆ ಕಣಿವೆ ಎಂಬುದಾಗಿ ಕರೀತಾರೆ. ಆದ್ರೆ ಅಲ್ಲಿ ಅರಸರುಗಳು ಒಬ್ಬರನ್ನೊಬ್ಬರ ಭೇಟಿಯಾಗಲಿಕ್ಕೆ ಅರಸರು ಆ ತಗ್ಗುಗಳನ್ನು ಉಪಯೋಗಿಸಿಕೊಳ್ಳುವುದರಿಂದ ಅರಸನ ತಗ್ಗು ಎಂಬುದಾಗಿ ಸಹ ಅದಕ್ಕೆ ಹೆಸರಿದೆ. ಕಿಂಗ್ಸ್ ಜೈಲ್ ಎಂಬುದಾಗಿ ಅದನ್ನ ಕರೀತಾರೆ. ಕೇವಲ ಇಷ್ಟೇ ಅಲ್ಲ, ಈ ಅಬ್ಷಾಲೋಮನು ತೀರಿಕೊಂಡು ಹೋಗುವಾಗ ಅಬ್ಷಾಲೋಮನ ಹೆಸರಿನಲ್ಲಿ ಒಂದು ಸ್ತಂಭವನ್ನ ದಾವೀದನು ನೇಮಿಸ್ತಾನೆ. ನಿಮಗೆ ಆ ಭಾಗವು ನೆನಪಿರಬಹುದು. ಆ ಸ್ತಂಭವನ್ನು ಸಹ ಅದನ್ನು ಅರಸರ ತಗ್ಗಿನಲ್ಲಿ ಆತನದನ್ನ ನಡೆಸ್ತಾನೆ. ಈ ತಗ್ಗಿನಲ್ಲಿ ಯುದ್ಧವನ್ನು ಗೆದ್ದು ಬರುತ್ತಿರುವ ಅಬ್ರಾಮನಿಗೆ ಈತನನ್ನ ಇಬ್ಬರು ಅರಸರುಗಳು ಎದುರುಗೊಳ್ತಾರೆ. ಒಬ್ಬ ಆತನು ಸೊದೋಮಿನ ಅರಸನು, ಮತ್ತೊಬ್ಬನು ಸಾಲೇಮಿನ ಅರಸನು. ಇಬ್ಬರು ಅರಸರುಗಳು ಅಬ್ರಾಮನನ್ನ ಭೇಟಿ ಮಾಡ್ತಿದ್ದಾರೆ. ಇಬ್ಬರು ಬೇರೆ ಬೇರೆ ವಿಷಯಗಳಿಗೋಸ್ಕರವಾಗಿ ಅಬ್ರಾಮನನ್ನ ಭೇಟಿ ಮಾಡ್ತಿದ್ದಾರೆ. ಅಬ್ರಾಮನು ಯುದ್ಧವನ್ನ ಗೆದ್ದುಕೊಂಡು ಜಯಬೇರಿಯಾಗಿ ಅನೇಕ ಜನರನ್ನ ಬಿಡಿಸಿಕೊಂಡು ಆಸ್ತಿ ಪಾಸ್ತಿಗಳನ್ನೆಲ್ಲ ಆತನು ಎಳ್ಕೊಂಡು ಬಂದು ಆತನು ಬರ್ತಾ ಇದ್ದಾನೆ. ಈ ಬರುತ್ತಿರುವ ಅಬ್ರಾಮನನ್ನ ಎದುರುಗೊಳ್ಳಲಿಕ್ಕೆ ಬಂದಂತ ಇಬ್ಬರು ಅರಸರು ಸಾಲೇಮಿನ ಅರಸನು ಮತ್ತು ಸೊದೋಮ್ ಗೊಮೋರದ ಅರಸನು. ಸಾಲೇಮಿನ ಅರಸನ ಯಾರು? ಮೆಲ್ಕಿಜೆದೇಕನು. ಈ ಸಾಲೇಮಿನ ಅರಸನ ಎಂಬುದಾಗಿ ಹೇಳುವಾಗ ಆತನು ನೀತಿಯ ಅರಸನಾಗಿದ್ದಾನೆ, ನೀತಿಯ ರಾಜನೆಂಬುದಾಗಿ ಕರೀತಾರೆ, ಮತ್ತು ಸಮಾಧಾನದ ಪ್ರಭು ಎಂಬುದಾಗಿ ಸಹ ಆತನಿಗೆ ಅರ್ಥವಿದೆ. ಈ ಮೆಲ್ಕಿಜೆದೇಕನ ಪ್ರೊಫೈಲ್ ಏನಂದ್ರೆ, ಈತನು ಅರಸನು ಸಹ ಆಗಿದ್ದಾನೆ ಮತ್ತು ದೇವಾದಿ ದೇವನಿಗೆ ಏನಾಗಿದ್ದಾನೆ,
ಮಹಾಯಾಜಕನು ಸಹ ಆಗಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಬರೀತಾರೆ, ಈತನಿಗೆ ಏನಿಲ್ಲ, ಈತನಿಗೆ ಅಪ್ಪ ಅಮ್ಮನು ಇಲ್ಲ, ಈತನಿಗೆ ಯಾಜಕತ್ವವು ವಾರಸತ್ವವಾಗಿ ಬಂದದ್ದು ಅಲ್ಲ, ಈತನಿಗೆ ಅರಸತನ ವಾರಸತ್ವದಲ್ಲಿ ಬಂದದಲ್ಲ, ಈತನ ತರುವಾಯಿ ಸಹ ಅವುಗಳನ್ನ ವಾರಸತ್ವದಲ್ಲಿ ಪಡೆದವರು ಯಾರು ಇಲ್ಲ. ಕೀರ್ತನೆಗಾರನು ಬರೀತಾನೆ, ನನ್ನ ಪ್ರಿಯನು ಸಹ ಯಾರ ಹಾಗೆ, ಮೆಲ್ಕಿಚೆದಕನ ಹಾಗೆ ಸದಾ ಕಾಲ ಏನಾಗಿರ್ತಾನೆ, ಮಹಾಯಾಜಕನಾಗಿ ಇರ್ತಾನೆ. ಹಲ್ಲೆಲೂಯಾ. ಈ ಒಬ್ಬ ವ್ಯಕ್ತಿ, ಒಬ್ಬ ಯಾರಾದ್ರೂ ಒಬ್ರು ಇದ್ರೆ ಅವರು ಅರಸನಾದ್ರೂ ಆಗಬೇಕು ಅಥವಾ ಯಾಜಕನಾದ್ರೂ ಆಗಬೇಕು. ಎರಡೂ ಸ್ಥಾನಗಳನ್ನ ಭರ್ತಿಸಿದವರು ಮತ್ತಾರು ಇಲ್ಲ. ತರುವಾಯ ಯೇಸು ಕ್ರಿಸ್ತನು ಬಂದು ಅದನ್ನ ಆತನು ಸಹ ಏನ್ ಮಾಡಿದ್ದಾನೆ, ಆತನ ಅರಸನಾಗಿದ್ದಾನೆ ಮತ್ತು ಮಹಾಯಾಜಕನ ಸ್ಥಾನವನ್ನು ಸಹ ಆತನು ಭರಿಸಿದ್ದಾನೆ. ಇವರು ಬಿಟ್ರೆ ಎರಡು ಸ್ಥಾನಗಳನ್ನ, ಅರಸನಾಗಿದ್ದುಕೊಂಡು ಮತ್ತು ಯಾಜಕರಾಗಿದ್ದುಕೊಂಡು ಎರಡು ಸೇವೆಗಳನ್ನು ಮಾಡಿದವರು ಮತ್ತೊಬ್ಬರು ಇಲ್ಲ. ನಾವು ತಿರುಗಿ ಇಲ್ಲಿಗೆ ಬರೋಣ. ಈ ಪ್ರೊಫೈಲ್ ಇರುವ ಮೆಲ್ಕಿಚೆದಕನು ಮತ್ತು ಸೊದೋಮಿನ ಅರಸನು, ಈತನು ಅಬ್ರಾಹ್ಮನನ್ನು ಭೇಟಿ ಆಗಲಿಕ್ಕೆ ಬರುವಾಗ ಈತನ ಸ್ಥಿತಿಗತಿ ಏನಂದ್ರೆ, ಈತನ ಬಳಿಯಲ್ಲಿ ಜನರು ಇಲ್ಲ, ಆಸ್ತಿ ಪಾಸ್ತಿನೂ ಇಲ್ಲ. ಯಾರು ತಗೊಂಡು ಹೋಗಿದ್ದಾನೆ? ಈತನು ಇದ್ದದ್ದೆಲ್ಲವನ್ನ ಕೆದರ್ಲಗೋಮರಿನ ಅರಸನಿಗೆ ಏನ್ ಮಾಡಿದ್ದಾನೆ, ಸೋತೋಗಿದ್ದಾನೆ. ಅವರ ಮೇಲೆ ಯುದ್ಧ ಮಾಡಿನೇ ಇವರೇನ್ ಮಾಡಿದ್ದು, ಇವರೆಲ್ಲ ಸೂರ್ಯ ತೆಗೆದುಕೊಂಡು ಹೋಗಿದ್ದು. ಯಾರಿಂದ? ಸೋದೋಮಿನಿಂದ, ಗೋಮೆರಿನಿಂದ ಎಲ್ಲವನ್ನು ಸೂರ್ಯ ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲರನ್ನ ಸೆರೆ ಹಿಡಿದುಕೊಂಡು ಹೋಗ್ಬಿಟ್ಟಿದ್ದಾರೆ. ಈತನಿಗೆ ಸಪೋರ್ಟ್ ಆಗಿ ಯಾರು ಇಲ್ಲ. ಮೆಲ್ಕಿಚೆದಕನು ಬರುವ ರೀತಿಯಲ್ಲಿ ಈತನ ಬಳಿಯಲ್ಲಿ ಈಗ ಗ್ರೇಟ್ ಪ್ರೊಫೈಲ್ ಏನು ಅಲ್ಲ. ಒಂದು ವೇಳೆ ಅವರೆಲ್ಲ ಇದ್ರೆ ಸೋದೋಮ ಒಂದು ಶ್ರೇಷ್ಠ ಪಟ್ಟಣನೇ. ಲೋಟನು ಆತ ನೋಡುವಾಗ ಸೋದೋಮ ಹೇಗೆ ಕಾಣ್ತಾ ಇದೆ, ಮಲೆನಾಡಿನ ಹಾಗೆ ಕಾಣ್ತಾ ಇದೆ. ಅದು ಸಂಪದ್ಭರಿತವಾಗಿದೆ, ಅದು ಕಾಲಕಾಲಕ್ಕೆ ಬೆಳೆಗಳನ್ನ ಕೊಡ್ತಾ ಇದೆ, ಅದ್ರ ಸುತ್ತ ನದಿಗಳು ಹರಿತಾ ಇದೆ. ಆದರೆ ಅರಸರ ತಗ್ಗಿನಲ್ಲಿ ಅಬ್ರಾಹ್ಮನನ್ನ ಭೇಟಿಯಾಗುವಾಗ ಸೋದೋಮಿನ ಅರಸನ ಬಳಿಯಲ್ಲಿ ಏನು ಇಲ್ಲ. ಈ ಇಬ್ಬರು ಅರಸರು ಅಬ್ರಾಹ್ಮನನ್ನ ಏನ್ ಮಾಡ್ತಿದ್ದಾರೆ, ಭೇಟಿ ಆಗ್ಲಿಕ್ಕಾಗಿ ಬಂದಿದ್ದಾರೆ. ಸಾಲೇಮಿನ ಅರಸನಾದ ಮೆಲ್ಕಿಚೆದಕನು ಯುದ್ಧದಲ್ಲಿ ಗೆದ್ದು ಬಂದ ಅಬ್ರಾಹ್ಮನಿಗೆ ಉಡುಗೊರೆಯಾಗಿ ಕೆಲವು ಸಂಗತಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಹಲ್ಲೆಲೂಯಾ. ಅಬ್ರಾಹ್ಮನು ಏನ್ ಮಾಡ್ಕೊಂಡು ಬಂದಿದ್ದಾನೆ, ಯುದ್ಧವನ್ನ ಗೆದ್ದುಕೊಂಡು ಬಂದಿದ್ದಾನೆ. ಅಬ್ರಾಹ್ಮನಿಗೆ ಉಡುಗೊರೆಗಳನ್ನ ತಗೊಂಡು ಬಂದಿದ್ದಾನೆ. ಮತ್ತೊಬ್ಬ ಅರಸನು ಬಂದಿದ್ದಾನೆ, ಆತನು ಏನ್ ಮಾಡಿದ್ದಾನೆ, ಏನ್ ತಂದಿರ್ಬೋದು? ಸೊದೋಮಿನ ಅರಸನ ಏನ್ ತಂದಿರ್ತಾನೆ, ಏನ್ ತಂದಿರ್ಬೋದು? ಅಬ್ರಾಹ್ಮನಿಗೆ ಏನ್ ತಂದಿದ್ದಾನೆ? ಸೊದೋಮಿನ ಅರಸನು ಬರಿಗೈಯಲ್ಲಿ ಬಂದಿದ್ದಾನೆ. ಅಬ್ರಾಹ್ಮನಿಗೆ ಕೊಡ್ಲಿಕ್ಕೆ ಸೊದೋಮಿನ ಅರಸನ ಬಳಿ ಏನೂ ಇಲ್ಲ, ಬರಿಗೈಯಲ್ಲಿ ಬಂದಿದ್ದಾನೆ, ಬರಿ ಮಾತುಗಳಲ್ಲಿ ಬಂದಿದ್ದಾನೆ. ಆದರೆ ಈ ಅಬ್ರಾಹ್ಮನ ಭೇಟಿ ಎದುರುಗೊಳ್ಳಲಿಕ್ಕೆ ಬಂದಿರುವ ಸಾಲೇಮಿನ ಅರಸನಾದ ಮೆಲ್ಕಿಚೆದಕನು ಆತನಿಗೋಸ್ಕರವಾಗಿ ರೊಟ್ಟಿ, ದ್ರಾಕ್ಷರಸವನ್ನ ಮತ್ತು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದೇವರ ಆಶೀರ್ವಾದಗಳನ್ನ ಯಾರು ತಗೊಂಡು ಬಂದಿದ್ದಾನೆ? ಮೆಲ್ಕಿಚೆದಕನು ತೆಗೆದುಕೊಂಡು ಬಂದಿದ್ದಾನೆ. ಓದಿ 18ನೇ ವಚನ. ಸಾಲೇಮಿನ ಅರಸನಾದ ಮೆಲ್ಕಿಚೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ ಆತನ ಏನ್ ಕೊಟ್ಟಿದ್ದಾನೆ? ರೊಟ್ಟಿ ದ್ರಾಕ್ಷರಸವನ್ನ ಆತನ ಆಫರ್ ಮಾಡ್ತಾ ಇದ್ದಾನೆ ಅಬ್ರಾಹ್ಮನಿಗೆ. ಅಬ್ರಾಹ್ಮನೇ, ನೀನು ರೊಟ್ಟಿ ದ್ರಾಕ್ಷರಸವನ್ನ ತೆಗೆದುಕೋ. ನೀನು ಯುದ್ಧವನ್ನ ಮಾಡಿದಿ, ಯುದ್ಧದಲ್ಲಿ ನೀನು ಅನೇಕರನ್ನ ಸೋಲಿಸಿದಿ, ನಿನಗೆ ಏನಾಡಿದ್ಯಾ? ದಣಿದಿದ್ಯಾ? ನಿನಗೆ ನಾನು ಏನ್ ತಂದಿದ್ದೇನೆ? ನಿನಗೆ ನಾನು ರೊಟ್ಟಿ ದ್ರಾಕ್ಷರಸವನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ. ಹಲ್ಲೆಲೂಯಾ. ಇದು ಉಡುಗೊರೆಯಾಗಿ ಹೇಗೆ ಆಗ್ತದೆ? ಒಬ್ಬ ಮನುಷ್ಯನಿಗೆ ಹೇಗೆ ಅದು ಅಷ್ಟು ಒಂದು ಉಡುಗೊರೆಯನ್ನು ಕೊಟ್ಟರೆ ನಮಗೊಂದು ವ್ಯಾಲ್ಯೂ ಆಡ್ ಆಗಬೇಕು. ಕರೆಕ್ಟಾ? ವ್ಯಾಲ್ಯೂ ಆಡ್ ಆದ್ರೆ ನಾವೇನ್ ಮಾಡ್ತೇವೆ? ಖುಷಿ ಪಡ್ತೇವೆ. ಇಲ್ಲಾಂದ್ರೆ ಏನ್ ಹೇಳ್ತೇವೆ? ಇದೊಂದು ಗಿಫ್ಟಾ? ಒಂದು ವೇಳೆ ಅದು ನಮಗೆ ಏನು ಆಡ್ ಮಾಡ್ತಿಲ್ಲ ಅಂದ್ರೆ, ಒಂದು ವೇಳೆ ಮಕ್ಕಳು ಬರ್ತ್ಡೇ ಇರ್ತದೆ ಅನ್ಕೊಳ್ಳೋಣ, ತೆಗೆದುಕೊಂಡು ಹೋಗ್ಬೇಕಾದ್ರೆ ಏನ್ ತಗೊಂಡು ಹೋಗ್ಬೇಕು ಎಂಬುದನ್ನು ಡಿಸ್ಕಸ್ ಮಾಡ್ತಾರೆ. ಸ್ಟೇಷನರಿ ಐಟಮ್ ಏನಾದ್ರು ಕೊಟ್ರೆ ಏನಾಗತ್ತೆ? ಸ್ವಲ್ಪ ಉಪಯೋಗಕ್ಕೆ ಬರುತ್ತೆ. ಈ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಇದೇನಾದ್ರು ಉಪಯೋಗಕ್ಕೆ ಬರುತ್ತಾ ಇಲ್ವಾ? ಇಲ್ಲಾಂದ್ರೆ ಕೊಟ್ಟು ಪ್ರಯೋಜನ ಇಲ್ಲ. ಇಲ್ಲಿ ಸಾಲೇಮಿನ ಅರಸನಾದ ಮೆಲ್ಕಿಚೆದಕನು ರೊಟ್ಟಿ ದ್ರಾಕ್ಷಾರಸವನ್ನು ಕೊಡ್ತಾ ಇದ್ದಾನೆ. ಅದರಿಂದ
ಇರಬೇಕು, ಉಪಯೋಗ ಇರಬೇಕು, ಅದರಿಂದ ಏನಾದ್ರೂ ಲಾಭ ಇರಬೇಕು. ಇಲ್ಲಾಂದ್ರೆ ಅಬ್ರಾಹ್ಮನಿಗೆ ಆತನ ಎದುರುಗೊಂಡು ಯುದ್ಧಗಳಲ್ಲಿ ಆತನು ಬಂದು ಏನು ಯುದ್ಧವನ್ನ ಗೆದ್ದುಕೊಂಡು ಬಂದ ಅರಸನಿಗೆ ಆತನು ಕೊಡೋ ಉಡುಗೊರೆಗೆ ಏನಿಲ್ಲ, ಲಾಭವಿಲ್ಲ, ಬೆಲೆ ಇಲ್ಲ. ಅಂತ ಬೆಲೆ ಉಳ್ಳದ್ದು ಮೆಲ್ಕಿಚೇದಕನು ಅಬ್ರಾಹ್ಮನಿಗೆ ಏನು ಕೊಡ್ತಾ ಇದ್ದಾನೆ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 104 14 ಮತ್ತು 15 ವಚನ. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳಿಸುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ, ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು ಹೃದಯ ಆನಂದಕರವಾದ ದ್ರಾಕ್ಷಾರಸವನ್ನು ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಹಲ್ಲೆಲೂಯ. ಈಗ ಅಬ್ರಾಮನು ಯುದ್ಧ ಮಾಡಿ ಹೇಗೆ ಬಂದಿರ್ತಾನೆ? ಸುಸ್ತಾಗಿರ್ತಾನೆ. ಅಬ್ರಾಮನು ಬೆಂಡಾಗಿರ್ತಾನೆ, ಇಲ್ಲ ಬಳಲಿ ಹೋಗಿರ್ಬೋದು. ಯಾಕಂದ್ರೆ ಅವರೆಷ್ಟು ಜನ, ಸುಮಾರು 3-4 ಅರಸರುಗಳು, ಅವರು ಸೂರ್ಯ ತೆಗೆದುಕೊಂಡು ಹೋದದ್ದು, ಅವ್ರಿಗೆ ಸೆರೆ ಹಿಡಿದುಕೊಂಡು ಹೋದ್ರು, ಎಲ್ಲರನ್ನ ಬಿಡಿಸ್ಕೊಂಡು ಬರ್ಬೇಕಂದ್ರೆ ದೊಡ್ಡ ಯುದ್ಧನೇ. ಅವರು ಪ್ರೊಫೆಷನಲ್ ಆಗಿ ಅರಸರು, ಅವರ ಬಳಿ ಸೈನ್ಯವಿದೆ. ಆ ಅಬ್ರಾಹ್ಮನ್ ಯಾರನ್ನ ಕರ್ಕೊಂಡು ಹೋಗಿರೋದು? ಅಬ್ರಾಹ್ಮನ್ ಯಾರನ್ನ ಕರ್ಕೊಂಡು ಹೋಗಿರೋದು? ತನ್ನ ಮನೇಲಿ ಹುಟ್ಟು ಬೆಳೆದು ಅಲ್ಲಿ ಅವರ ಮನೇಲಿ ಯುದ್ಧಗಳನ್ನ ಕಲಿತವರು, ಯುದ್ಧಕ್ಕೆ ಅಭ್ಯಾಸ ಮಾಡಿದವರು. ಇದೊಂದು ಪ್ರೊಫೆಷನಲ್ ಆರ್ಮಿ ಅಲ್ಲ. ಸೊ ಈಗ ಹೋದವರೆಲ್ಲ ಏನ್ ಮಾಡ್ಲೇಬೇಕು? ಯುದ್ಧ ಮಾಡ್ಲೇಬೇಕು. ನಾನ್ ನಿಂತ್ಕೊಂಡು ನೋಡ್ತೀನಿ ಅಂದ್ರೆ ಆಗದೇ ಇಲ್ಲ. ಅಲ್ಲಿರೋರು 4 ಅರಸರುಗಳು, ಅವರಿಗೆ ಪ್ರೊಫೆಷನಲ್ ಆರ್ಮಿನೇ ಇದೆ. ಯುದ್ಧಕ್ಕೋಸ್ಕರನೇ ಅವರು ಸೀಮಿತವಾಗಿರೋ ಜನರೇ ಇದ್ದಾರೆ. ಅಂತ ಸಮಯದಲ್ಲಿ ಇವರು ಹೋಗಿರುವಾಗ ಅಬ್ರಾಮನು ಬಳಲಿ ಬಂದಿರ್ತಾನೆ. ಈ ಸಮಯದಲ್ಲಿ ಎದುರುಗೊಂಡ ಮೆಲ್ಕಿಚೇದಕನು ಆತನಿಗೆ ರೊಟ್ಟಿ ದ್ರಾಕ್ಷರಸವನ್ನು ಆಫರ್ ಮಾಡ್ತಿದ್ದಾನೆ. ಕೀರ್ತನೆಗಾರನ ಹೇಳ್ತಿದ್ದಾನೆ, ಹೃದಯ ಆನಂದಕರವಾದ ದ್ರಾಕ್ಷಾರಸವನ್ನು. ಏನಂತೆ? ದ್ರಾಕ್ಷಾರಸವು ಏನ್ ತರ್ತದೆ? ಅಬ್ರಾಹ್ಮನಿಗೆ ಹೃದಯ ಆನಂದವನ್ನ ತರುವಂತ ದ್ರಾಕ್ಷಾರಸವನ್ನ ಯಾರು ಕೊಡ್ತಾ ಇದ್ದಾರೆ? ಮೆಲ್ಕಿಚೇದಕನು ಅಬ್ರಾಹ್ಮನಿಗೆ ಕೊಡ್ತಾ ಇದ್ದಾನೆ. ಇಷ್ಟೇ ಅಲ್ಲ, ಪ್ರಾಣಾಧಾರವಾದ ರೊಟ್ಟಿಯನ್ನು ಜನ ಸಂಪಾದಿಸಿಕೊಳ್ತಾರೆ. ಆದ್ರೆ ರೊಟ್ಟಿ ಏನಕ್ಕೆ ಆಧಾರ ಆಗ್ತಾ ಇದೆ? ಪ್ರಾಣಕ್ಕೆ ಆಧಾರ. ಹೋಗಿ ಯುದ್ಧಗಳನ್ನ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿಕೊಂಡು ಸಾಪಾಡಿದ್ಯಾ? ಇಲ್ಲ. ತಿರುಗಿ ಬರುವಾಗ ಆತನ ಪ್ರಾಣಕ್ಕೆ ಆಧಾರವು, ಹೃದಯಕ್ಕೆ ಆನಂದ ತರುವಂತ ಸಂಗತಿಗಳನ್ನ ಮೆಲ್ಕಿಚೇದಕನು ಅಬ್ರಾಹ್ಮನಿಗೆ ಆಫರ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯುದ್ಧದಲ್ಲಿ ಬಳಲಿ ಬಂದಿರುವ ಅಬ್ರಾಹ್ಮನು ಆತನನ್ನ ಯಾವ ರೀತಿ ನೋಡಿಕೊಳ್ಳಬೇಕು, ಆತನಿಗೆ ಏನನ್ನ ಸಮರ್ಪಿಸಿದರೆ ಅಬ್ರಾಹ್ಮನಿಗೆ ಏನಾಗ್ತಾನೆ? ಸಂಪೂರ್ಣ ಆಗ್ತಾನೆ. ಯಾವುದರಿಂದ ಸಂತೋಷವನ್ನ ಅಬ್ರಾಹ್ಮನಿಗೊಳ್ತಾನೆ ಎಂಬುದಾಗಿ ಮೆಲ್ಕಿಚೇದಕನು ಆತನಿಗೆ ರೊಟ್ಟಿ ದ್ರಾಕ್ಷರಸವನ್ನ ಕೊಡ್ತಾ ಇದ್ದಾನೆ. ನಾವಿನ್ನು ಮುಂದೆ ಹೋಗಿ ನೋಡಿಕೊಳ್ಳೋಣ. 1 ಕೊರಿಂಥ 11ನೇ ಅಧ್ಯಾಯ 23ರಿಂದ 26. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನ ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಮೆಲ್ಕಿಚೇದಕನು ಅಬ್ರಾಹ್ಮನಿಗೆ ರೊಟ್ಟಿ ದ್ರಾಕ್ಷರಸವನ್ನು ಕೊಡುವಾಗ ಕೇವಲ ಅದು ಆತನ ಹೃದಯಕ್ಕೆ, ಆತನ ದೇಹಕ್ಕೆ ಸಂಬಂಧಪಟ್ಟದ್ದು ಆಗಿರಲಿಲ್ಲ. ಮುಂದೆ ನಡೆಯುತ್ತಿರುವ ಸಂಗತಿಯನ್ನ ಆತನು ನೆರಳಿನೋಪಾದಿಯಲ್ಲಿ ಯಾರಿಗೆ ತೋರಿಸ್ಕೊಡ್ತಾ ಇದ್ದಾರೆ? ಅಬ್ರಾಹ್ಮನಿಗೆ ತೋರಿಸಿಕೊಡ್ತಾ ಇದ್ದಾನೆ. ಮುಂದೊಂದು ದಿನ ಏನಾಗ್ತದೆ? ನನ್ನ ಈ ದೇಹವನ್ನ, ನನ್ನ ಈ ರಕ್ತವನ್ನ ಮನುಷ್ಯರಿಗೋಸ್ಕರವಾಗಿ ನಾನು ಸುರಿಸುತ್ತೇನೆ. ನನ್ನ ಮರಣವು ಏನಾಗಬೇಕು? ಅದು ಜನರ ಮಧ್ಯದಲ್ಲಿ ಅದು ಪ್ರಸಿದ್ಧಿ ಆಗ್ತದೆ. ಅದನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ
ಇಸ್ರಾಯೇಲರೆಲ್ಲ ಮಾಡಬೇಕು. ಇಸ್ರಾಯೇಲರಿಗಿಂತ ಮುಂಚೆ ಅಬ್ರಾಹ್ಮನ ಕೈಯಲ್ಲಿ ಇದನ್ನ ದೇವರೇನ್ ಮಾಡಿದ್ದಾರೆ. ಇದರಲ್ಲಿ ಪಾನ ಮಾಡುವಾಗೆಲ್ಲ, ಇದರಲ್ಲಿ ಕೈ ಚಾಚುವಾಗೆಲ್ಲ ನೀವೇನ್ ಮಾಡ್ಬೇಕು? ನನ್ನ ಮರಣವನ್ನ ನೆನೆಸಿಕೊಳ್ಬೇಕು. ಕೇವಲ ಅಬ್ರಾಹ್ಮನ ಹೊಟ್ಟೆ ತುಂಬಿಸಿಕೊಳ್ಳಕ್ಕಲ್ಲ, ಕೇವಲ ದ್ರಾಕ್ಷಾರಸವನ್ನು ಕುಡಿದು ತನ್ನ ಹೃದಯವನ್ನ ನಾನು ಸಂತುಷ್ಟಿಯಾದ ಎಂಬುದಾಗಿ ಹೇಳಿಕೊಳ್ಳೋಕೋಸ್ಕರ ಅಲ್ಲ, ಮುಂದೆ ನಡೆಯಲಿಕ್ಕಿರುವ ಕ್ರಿಸ್ತನ ಮರಣವನ್ನ ನೆನೆಸಿಕೊಳ್ಳಬೇಕೋಸ್ಕರವಾಗಿ ಅಬ್ರಾಹ್ಮನಿಗೆ ದೇವರೇನ್ ಮಾಡಿದ್ದಾರೆ? ಸಾಲೇಮಿನ ಅರಸನ ಮೂಲಕವಾಗಿ ರೊಟ್ಟಿ ದ್ರಾಕ್ಷಾರಸವನ್ನ ಆತನು ಕೊಡಿಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ನಾವು ಮುಂದೆ ನೋಡಿಕೊಳ್ಳೋಣ. ಯೋಹಾನ ಬರೆಸುವಾರ್ತೆ 6ನೇ ಅಧ್ಯಾಯ 51ನೇ ವಚನ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. 54ನೇ ವಚನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನ ಕಡೇ ದಿನದಲ್ಲಿ ಎಬ್ಬಿಸುವೆನು. 58. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವವನು ಎಂದು ಹೇಳಿದನು. ಹಾಲೆಲೂಯ. ಕೇವಲ ಇದು ಅಬ್ರಾಹ್ಮನ ಪ್ರಾಣಾಧಾರಕ್ಕೋಸ್ಕರವೇ ಅಷ್ಟಲ್ಲ, ಅಬ್ರಾಹ್ಮನಿಗೆ ಒಂದು ಗೊತ್ತಾಗಬೇಕು. ಯಾರು ಈ ರೊಟ್ಟಿಯನ್ನು ತಿಂತಾರೆ, ಯಾರು ನನ್ನ ರಕ್ತದಲ್ಲಿ ಪಾಲುದಾರರಾಗ್ತಾರೆ, ಅವರೇನಾಗ್ತಾರೆ? ಸದಾ ಕಾಲ ಜೀವಿಸ್ತಾರೆ. ಹಾಲೆಲೂಯ. ಅವರು ಸತ್ತರು, ಅವ್ರು ಏನ್ ಮಾಡ್ತೇನೆ, ನಾನು ಅವರನ್ನ ಬದುಕಿಸ್ಕೊಳ್ತೇನೆ. ಅವರು ನನ್ನ ಮಾಂಸದಲ್ಲಿ ಅವರು ಪಾಲುದಾರರಾಗುವಾಗ, ನನ್ನ ರಕ್ತದಲ್ಲಿ ಅವರು ಪಾಲುದಾರರಾಗುವಾಗ ಅವ್ರೇನ್ ಮಾಡ್ತಾರೆ? ಅವರು ನಾನು ಕಡೆ ದಿನದಲ್ಲಿ ಎಬ್ಬಿಸ್ತೇನೆ, ಅವರು ನಾನು ಬದುಕಿಸಿಕೊಳ್ತೇನೆ, ಅವರಿಗೆ ಬೇಕಾದ ನಿತ್ಯ ಜೀವವನ್ನು ನಾನು ಕೊಡ್ತೇನೆ. ಕಾರಣ ಅವರು ನನ್ನ ದೇಹದಲ್ಲಿ ರಕ್ತದಲ್ಲಿ ಪಾಲುದಾರರು ಆಗಿದ್ದಾರೆ. ಇವುಗಳನ್ನ ಸೂಚಿಸುತ್ತಾ ಮೆಲ್ಕಿಚೆದಕನು ಏನ್ ಮಾಡಿದಾನ? ಅಬ್ರಾಹ್ಮನಿಗೆ ತನ್ನ ರೊಟ್ಟಿ ದ್ರಾಕ್ಷರಸವನ್ನ ಕೊಟ್ಟಿದ್ದಾನೆ. ಕೇವಲ ಅಬ್ರಾಹ್ಮನಿಗೆ ಅಷ್ಟಲ್ಲ, ಅಬ್ರಾಹ್ಮನ ಪ್ರಾಣಧಾರಕಲ್ಲ, ಅಬ್ರಾಹ್ಮನ ಹೃದಯಾನಂದಕ್ಕಲ್ಲ, ಮುಂದೆ ನಡೆಕಿರುವ ಸಂಗತಿಗಳನ್ನ ಅಬ್ರಾಹ್ಮನಿಗೆ ತಿಳಿಸ್ತಾ ಇದ್ದಾನೆ. ಕಾರಣ ಅಬ್ರಾಹ್ಮನು ಮುಂದೆ ಆಗುವ ಸಂಗತಿಗಳನ್ನು ನೋಡುತ್ತಾ ತನ್ನ ಸ್ವದೇಶವನ್ನ ಆತನು ಬಿಟ್ಟು ಬಂದಿದ್ದಾನೆ. ಕರ್ತನ ಸನ್ನಿಧಿಯಲ್ಲಿ ಅನೇಕ ವಾಗ್ದಾನಗಳನ್ನು ಪಡೆದುಕೊಂಡಿದ್ದಾನೆ. ಅವುಗಳನ್ನೆಲ್ಲ ಯಾರು ನೋಡ್ತಾರೆ? ಅಬ್ರಾಹ್ಮನ ಈಗಾಗಲೇ ನೋಡಿದ್ದಾನೆ. ಹಲ್ಲೆಲೂಯಾ. ಅಬ್ರಾಹ್ಮನು ಶೂನ್ಯದಲ್ಲಿ ಸಕಲವನ್ನು ನೋಡಿ ಆತನ ದೇವರನ್ನ ಏನ್ ಮಾಡಿದ್ದಾನೆ? ನಂಬಿದ್ದಾನೆ. ಆ ನಂಬಿಕೆ ಅಬ್ರಾಹ್ಮನಿಗೆ ನೀತಿಯಾಗಿ ಎಣಿಸಲ್ಪಟ್ಟಿದೆ. ಅಬ್ರಾಹ್ಮನಿಗೆ ಆತನು ರೊಟ್ಟಿ ದ್ರಾಕ್ಷರಸವನ್ನು ಕೊಟ್ಟ ಮೇಲೆ ಅಬ್ರಾಹ್ಮನ್ ಏನ್ ಮಾಡ್ತಾನಂದ್ರೆ, ಬದಲಾಗಿ ತಾನು ಸಂಪಾದಿಸಿಕೊಂಡು ಬಂದಲ್ಲ, ಅಂದ್ರೆ ತಾನು ಏನ್ ಸುರೆ ಮಾಡಿಕೊಂಡು ಬಂದಿದ್ದಾನೆ, ತಾನು ಗೆದ್ದು ಬಂದದರಲ್ಲೆಲ್ಲ 10ರಲ್ಲಿ 1 ಪಾಲನ್ನ ಯಾರಿಗೆ ಕೊಡ್ತಾನೆ? ಮೆಲ್ಕಿಚೆದಕನಿಗೆ ದಶಮ ಭಾಗವಾಗಿ ಕೊಡ್ತಾನೆ. ಯಾರು? ಅಬ್ರಹಾಮನು ಮೆಲ್ಕಿಚೆದಕನಿಗೆ ಕೊಡ್ತಾನೆ. ಈ ಭೂಮಿಯಲ್ಲಿ ಮೊದಲ ಬಾರಿಗೆ ಯಾರಾದರೂ ದಶಮ ಭಾಗ ಕೊಟ್ಟಿದಾರಂದ್ರೆ ಇದೆ, ಅದಕ್ಕೂ ಮುಂಚೆ ಅದು ಇಲ್ಲ. ಅಬ್ರಹಾಮನು ಮೆಲ್ಕಿಚೆದಕನಿಗೆ ಕೊಡುವಾಗ ಇದನ್ನ ಪತ್ರಿಕೆಗಾರನು ಈ ರೀತಿಯಾಗಿ ವರ್ಣಿಸ್ತಾನೆ: ಭೂಮಿ ಮೇಲೆ ದಶಮ ಭಾಗ ತೆಗೆದುಕೊಳ್ಳುವವರಲ್ಲಿ ಯಾರು? ಪ್ರತಿಯೊಬ್ಬರು ಸಾಯತಕ್ಕವರು. ಅರ್ಥ ಆಗ್ತಿದೆಯಾ? ಸಾಯತಕ್ಕವರಿಗೆ ನಾವೇನ್ ಮಾಡ್ತಾ ಇದ್ದೇವೆ? ನಮ್ಮ ಪೂರ್ವಜರಿರಬಹುದು, ಇನ್ನೂ ಪೂರ್ವಜರಿರಬಹುದು, ಪ್ರತಿಯೊಬ್ಬರು ದಶಮ ಭಾಗ ಯಾರಿಗೆ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ ದಶಮ ಭಾಗ? ಯಾರಿಗೆ ಕೊಟ್ಟಿದ್ದಾರೆ? ಸಾಯತಕ್ಕವರು. ಅರ್ಥ ಆಗ್ತಿದೆಯಾ? ಆದರೆ ಅಬ್ರಹಾಮನು ಮೆಲ್ಕಿಚೆದಕನಿಗೆ ದಶಮ ಭಾಗ ಕೊಡುವ ಮೂಲಕವಾಗಿ ಆತನು ಏನ್ ಮಾಡಿದ್ದಾನೆ? ಮತ್ತೊಬ್ಬ ಲೇವಿಗೆ ಏನ್ ಕೊಟ್ಟಿದ್ದಾನೆ? ಎಲ್ಲರೂ ಯಾರಿಗೆ ಕೊಡ್ತಿದ್ದಾರೆ? ಲೇವಿಗೆ ಕೊಡ್ತಾ ಇದ್ದಾರೆ. ಇವರೆಲ್ಲರ ಮೂಲ ಪುರುಷನಾದ ಅಬ್ರಹಾಮನು ಮೆಲ್ಕಿಚೆದಕನಿಗೆ ಕೊಡುವ ಮೂಲಕವಾಗಿ ಸಾವೇ ಅರಿಯದವನಿಗೆ ಏನ್ ಕೊಟ್ಟಿದ್ದಾರೆ? ಮೊದಲ ಬಾರಿಗೆ ದಶಮ ಭಾಗವನ್ನ ಕೊಟ್ಟಿದ್ದಾರೆ. ಆತನಿಗೆ ಹುಟ್ಟಿಲ್ಲ, ಸಾವು ಇಲ್ಲ. ಯಾವ ವ್ಯಕ್ತಿಗೆ ಸಾವಿಲ್ಲವೋ ಆತನಿಗೆ ದಶಮ ಭಾಗ ಕೊಟ್ಟ ಏಕೈಕ ವ್ಯಕ್ತಿ ಅಬ್ರಹಾಮನ್. ಹಲ್ಲೆಲೂಯ, ಹಲ್ಲೆಲೂಯ. ಇದು ಮೆಲ್ಕಿಚೆದಕನು ಸಾಲೇಮಿನ ಅರಸನ ಬಂದು ಭೇಟಿಯಾಗುವಾಗ ಅರಸರ ತಗ್ಗಿನಲ್ಲಿ ಅಬ್ರಹಾಮನಿಗೂ ಸಾಲೇಮಿನ ಅರಸನಿಗೂ ನಡೆದ ಸಂಗತಿ. ಆತನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಸಾಲೇಮಿನ ಅರಸನು, ಭೂಮಿ ಆಕಾಶಗಳು ಉಂಟು ಮಾಡಿದವನು ನಿನ್ನನ್ನ ಆಶೀರ್ವದಿಸಲಿ ಎಂಬುದಾಗಿ ಅಬ್ರಹಾಮನನ್ನು ಆಶೀರ್ವಾದ ಮಾಡ್ತಿದ್ದಾನೆ. ನಾವು ಮತ್ತೊಬ್ಬ ಅರಸನನ್ನು ನೋಡಿದ್ವಿ. ಆತನ ಯಾರು? ಸೊದೋಮಿನ ಅರಸನು. ಈತನು ಸಹ ಅಬ್ರಹಾಮನನ್ನು ಭೇಟಿಯಾಗಿದ್ದಾರೆ. ಎಲ್ಲಿ? ಇದೇ ತಗ್ಗಿನಲ್ಲಿ.
ವೇಗವಾಗಿ ಬಂದಿದ್ದಾರೆ. ಯಾಕಂದ್ರೆ ಈತನ ಏನ್ ಮಾಡ್ಕೊಂಡ್ ಬಂದಿದ್ದಾನೆ, ಅಲ್ಲಿಂದ ಎಲ್ಲ ಸೂರ್ಯಗೊಂಡಿದ್ದ ಎಲ್ಲ ಆಸ್ತಿ ಪಾಸ್ತಿಗಳನ್ನ ಜನರನ್ನೆಲ್ಲ ಬಿಡಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಅವರ ಮಧ್ಯೆ ನಡೀತಿರೋ ಸಂಭಾಷಣೆ ನೋಡೋಣ. ಆದಿಕಾಂಡ 14, 22, 23. ಈಗ ಸೊದೋಮಿನ ಅರಸನು ಅಬ್ರಾಮನ ಬಳಿಯಲ್ಲಿ ಮಾತಾಡ್ತಿದ್ದಾರೆ. ಇಷ್ಟವರೆಗೆ ಯಾರು ಮಾತಾಡಿದ್ದಾರೆ? ಮೆಲ್ಕಿಜೆದೇಕನು ಮಾತನಾಡಿದ್ದಾನೆ. ಈಗ ಸೊದೋಮಿನ ಅರಸನು ಮಾತನಾಡ್ತಿದ್ದಾನೆ. ಏನ್ ಮಾಡ್ಬೇಕಂತೆ? ಆಸ್ತಿಯನ್ನ ನೀನೇ ತಕ್ಕೋ ಎಂದು ಹೇಳಲು ಅಬ್ರಾಮನು ಅವನಿಗೆ ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾಗಿ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡ್ತೇನೆ, ಅಬ್ರಹಾಮನು ತನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು, ನನಗೆ ಏನು ಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಮೆಲ್ಕಿಜೆದೇಕನು ಬಂದನು. ಆತನು ಸಹ ಅಬ್ರಾಮನಿಗೆ ಕೆಲವೊಂದು ಆಫರ್ಗಳನ್ನ, ಆತನ ಉಡುಗೊರೆಗಳನ್ನ ಕೊಟ್ಟಿದ್ದಾರೆ. ಸೊದೋಮಿನ ಅರಸನು ಸಹ ಬಂದು ಕೆಲವೊಂದು ಮಾತುಗಳನ್ನು ಆಡ್ತಿದ್ದಾನೆ. ಅಬ್ರಾಮನಿಗೆ ಹೇಳ್ತಿದ್ದಾನೆ, ನನ್ನ ಜನರನ್ನ ನೀನು ನನಗೆ ಕೊಟ್ಟು ಬಿಡು, ಆಸ್ತಿಯನ್ನ ನೀನೇ ತಕ್ಕೋ. ಅಬ್ರಾಮನ ಅದನ್ನ ಏನ್ ಮಾಡ್ತಾನಂದ್ರೆ ಸಾಕ್ಷಿ ತಪ್ಪದೆ ತೆಗೆದು ಬಿಡ್ತಾನೆ. ನನಗೆ ಒಂದು ದಾರವಾದ್ರೂ ಬೇಡ, ಕೆರದ ಬಾರು ಸಹ ನನಗೆ ಬೇಡ. ನನ್ನ ಜೊತೆ ಬಂದ ಕೆಲಸಗಾರರು ಮತ್ತು ಕೆಲವು ಜನರು, ಆ ಮಮ್ರೆಯ ಓನರು ಮತ್ತು ಅವರ ಸ್ನೇಹಿತರೆಲ್ಲ ಬರ್ತಾರೆ. ಅವರಿಗೆ ಏನು ಖರ್ಚಿದೆ, ಅವರಿಗೆ ಏನು ಆಹಾರಕ್ಕೆ ಬೇಕಿದೆ ಅದನ್ನು ಬಿಟ್ಟು ಉಳಿದಲ್ಲಿ ಒಂದು ಚೂರು ನನಗೆ ಒಂದು ದಾರವಾದ್ರೂ ಬೇಡ. ಮುಂದೊಂದು ದಿನ ನಾನು ಶ್ರೀಮಂತನಾಗುವಾಗ ನೀನು ಏನ್ ಹೇಳ್ಕೊಂಡ್ ತಿರುಗ್ತೀಯ? ನನ್ನ ಆಸ್ತಿಯಿಂದಲೇ ಅಬ್ರಾಮನ್ ಏನ್ ಮಾಡಿದ್ದಾನೆ, ಇಲ್ಲಿವರೆಗೂ ಬೆಳೆದನೆಂಬುದಾಗಿ ನೀನು ಅನ್ಕೊಳ್ತೀಯ, ನೀನು ಮಾತನಾಡ್ತೀಯ. ಆತನ ಬುದ್ಧಿ ಯಾರಿಗೆ ಚೆನ್ನಾಗಿ ಗೊತ್ತಿದೆ? ಸೊದೋಮಿನ ಅರಸನ ಬುದ್ಧಿ ಅಬ್ರಾಮನಿಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ನಾನು ಇದಕ್ಕೆ ಬಿದ್ದರೆ, ಇದಕ್ಕೆ ನಾನು ಒಪ್ಪಿಕೊಂಡ್ಬಿಟ್ರೆ ಮುಂದೊಂದು ದಿನ ಈತನೇನ್ ಮಾಡ್ತಾನೆ? ನಾನು ಯಾರಿಂದ ಉದ್ಧಾರ ಆದೆ? ಅಬ್ರಾಮನ್ ಯಾರಿಂದ ಉದ್ಧಾರ ಆಗಿದ್ದಾನೆ? ಸೊದೋಮಿನವರ ಆಸ್ತಿಯಿಂದ ಅಬ್ರಾಮನ್ ಉದ್ಧಾರ ಆಗಿದ್ದಾನೆ ಎಂಬುದಾಗಿ ನೀನು ಜನರ ಮಧ್ಯದಲ್ಲಿ ಮಾತನಾಡ್ತಿ. ಆ ಮಾತು ನನಗೆ ಬೇಡ. ಕಾರಣ ನನ್ನನ್ನು ಉದ್ಧಾರ ಮಾಡ್ತೀನಿ ಎಂಬುದಾಗಿ ಒಬ್ಬಾತ ನನ್ನನ್ನ ಏನ್ ಮಾಡಿದ್ದಾರೆ? ಕರೆದಿದ್ದಾರೆ. ನಾನು ತೋರಿಸುವ ದೇಶಕ್ಕೆ ಹೋಗಿ ಎಂಬುದಾಗಿ ಒಬ್ಬಾತ ನನಗೆ ಹೇಳಿದ್ದಾನೆ. ಆತನು ವಾಗ್ದಾನಗಳನ್ನು ಮಾಡಿದ್ದಾನೆ. ನನಗೆ ಆಸ್ತಿ ಪಾಸ್ತಿಗಳನ್ನು, ದೇಶಗಳನ್ನು ಕೊಡ್ತೇನೆ ಎಂಬುದಾಗಿ ಆತನು ನನಗೆ ಹೇಳಿದ್ದಾನೆ. ಆತನ ಏನ್ ಮಾಡ್ತಾನೆ? ಆತನು ಕೊಟ್ಟೆ ಕೊಡ್ತಾನೆ. ಹಲ್ಲೆಲೂಯಾ. ಈ ಮಧ್ಯದಲ್ಲಿ ಬರುವ ಆಫರ್ಗಳಿಗೆಲ್ಲ ನಾನು ಏನ್ ಮಾಡಬಾರ್ದು? ನನ್ನನ್ನು ಕರೆದವನು ಕೊಡುವವರೆಗೂ ನಾನು ನನ್ನತನವನ್ನ, ನನ್ನ ನಂಬಿಕೆಯನ್ನ, ನನ್ನ ನೀತಿಯ ಜೀವಿತವನ್ನ, ವಿಶ್ವಾಸ ಜೀವಿತವನ್ನ ನಾನೇನ್ ಮಾಡ್ಬೇಕು? ಅಲ್ಲಿವರೆಗೂ ಕಾಪಾಡಿಕೊಳ್ಳಬೇಕು. ನಾವು ಇಬ್ಬರು ಅರಸರುಗಳನ್ನು ನಾವು ವೇಗವಾಗಿ ನೋಡಿಕೊಳ್ಳೋಣ. ಮೆಲ್ಕಿಜೆದೇಕನಿಗೆ ಕುರಿತಾಗಿ ಹೇಳುವಾಗ ಕೀರ್ತನೆಗಾರನು ಹೇಳಿದ್ದಾನೆ, ಇದೇ ರೀತಿಯಾಗಿ ಯೇಸು ಕ್ರಿಸ್ತನು ಸಹ ಸದಾಕಾಲವು ಮಹಾಯಾಜಕನಾಗಿರ್ತಾನೆ ಎಂಬುದಾಗಿ. ಯೇಸು ಕ್ರಿಸ್ತನಿಗೆ ಒಂದು ನೆರಳಾಗಿ ಮೆಲ್ಕಿಜೆದೇಕನಲ್ಲಿ ನಮಗೆ ಕಾಣಿಸಿದೆ ಎಂಬುದಾಗಿ ನಮಗೆ ಹೇಳ್ತಾರೆ. ಸಾಲೇಮಿನ ಅರಸನು ಯೇಸು ಕ್ರಿಸ್ತನಿಗೆ ಹೋಲಿಕೆ ಆಗುವುದಾದರೆ, ಈ ಸೊದೋಮಿನ ಅರಸನು ಸೈತಾನನಿಗೆ ಹೋಲಿಕೆ ಆಗಿರ್ತಾನೆ. ನಾನು ಮುಂಚೆನೆ ಹೇಳಿದೆ, ಸೊದೋಮಿನ ಅರಸನ ಬಳಿಯಲ್ಲಿ ಏನಿಲ್ಲ, ಏನೂ ಇಲ್ಲ. ಅರ್ಥ ಆಗ್ತಿದ್ಯಾ? ಸೊದೋಮಿನ ಅರಸನ ಬಳಿ ಇದ್ದ ಜನರನ್ನ, ಆಸ್ತಿ ಪಾಸ್ತಿಯನ್ನ ಯಾರು ತಗೊಂಡೋಗಿದ್ದಾರೆ? ಕೆದರ್ಲಗೋಮೆರ ಅರಸನ ಎತ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅದು ಯಾರ ಭಾಗ? ಅದು ಅವಾಗ ಆಸ್ತಿಯು ಜನರು ಯಾರ ಭಾಗ ಆಗ್ತಾರೆ? ಕೆದರ್ಲಗೋಮೆರ ಅರಸನ ಭಾಗ. ಆತನಿಗೆ ಈತನ ಏನ್ ಮಾಡಿದ? ಎಲ್ಲವನ್ನ ಸೋತಿದ್ದಾನೆ. ಕೆದರ್ಲಗೋಮೆರ ಅರಸನ ಯಾರಿಗೆ ಸೋತಿದ್ದಾನೆ? ಅವನ್ನೆಲ್ಲ ಅದನ್ನಲ್ಲಿ ಯಾರಿಗೆ ಸೋತಿದ್ದಾನೆ? ಅಬ್ರಹಾಮನಿಗೆ ಸೋತಿದ್ದಾನೆ. ಈಗ ಆ ಜನರು, ಆ ಆಸ್ತಿ ಪಾಸ್ತಿಗಳಿಗೆ ಯಾರು ಒಡೆಯ? ಅಬ್ರಹಾಮನ ಒಡೆಯ. ಅಬ್ರಹಾಮನ ಕೆಳಗಿದೆ. ಅಬ್ರಹಾಮನು ಮನಸ್ಸಿದ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಆದರೆ ಸೊದೋಮಿನ ಅರಸನು ಹೇಳ್ತಿದ್ದಾನೆ, ನನ್ನ ಜನರನ್ನ ನನಗೆ ಕೊಡು, ಆಸ್ತಿಯನ್ನ ನೀನ್ ಇಟ್ಕೋ. ಆಸ್ತಿ ಯಾರ್ದು? ಆಸ್ತಿ ಯಾರ್ದೀಗ? ಆಸ್ತಿ ಅಬ್ರಾಹ್ಮನದು. ಜನರು ಯಾರು? ಅಬ್ರಾಹ್ಮನ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ. ಯುದ್ಧದಲ್ಲಿ ಗೆದ್ದು ಹೇಗೆ ಕೆದರ್ಲಗೋಮನ ಅರಸರು ಸುರ ಹೇಳ್ಕೊಂಡು ಹೋದ್ನೋ ಅದೇ ರೀತಿಯಾಗಿ ಅವರೆಲ್ಲ ಅಬ್ರಾಹ್ಮನಿಗೆ ಎತ್ಕೊಂಡು ಬಂದಿದ್ದಾನೆ. ಅರ್ಥ ಆಗ್ತಿದ್ಯಾ? ಎಲ್ಲವೂ ಅಬ್ರಾಹ್ಮನ ವಶದಲ್ಲಿದೆ. ಆದರೆ ಆಫರ್ ಯಾರು ಕೊಡ್ತಾ ಇದ್ದಾರೆ? ಸೊದೋಮಿನ ಅರಸನ ಆಫರ್ ಮಾಡ್ತಿದ್ದಾನೆ, ನೀನು ಈ ಆಸ್ತಿ ಎಲ್ಲ ಇಟ್ಕೋ. ಅರ್ಥ ಆಗ್ತಿದ್ಯಾ? ಜನರನ್ನ ನನಗೆ ಕೊಡು, ಆಸ್ತಿ ಎಲ್ಲ ನೀನೇ ಇಟ್ಕೋ. ಆಸ್ತಿ ಅಬ್ರಹಾಮನದು.
ಕೊಟ್ಟರೆ ವಾಪಸ್ ಕೊಡ್ತಾನೆ ಇಲ್ಲ, ಇಟ್ಕೊಳ್ತಾನೆ. ಆತನು ಯುದ್ಧದಲ್ಲಿ ಅದನ್ನ ಏನ್ ಮಾಡಿದ್ದಾನೆ, ಗೆದ್ಕೊಂಡು ಬಂದಿದ್ದಾನೆ. ಅಬ್ರಾಹ್ಮನಿಗಂತೂ ಮನಸ್ಸಿನಲ್ಲಿ ಇಟ್ಕೊಳ್ಬೇಕೆಂಬುದಾಗಿ. ಆದ್ರೆ ಆಫರ್ ಮಾಡುವ ರೈಟ್ಸ್ ಸಹ ಯಾರಲ್ಲಿಲ್ಲ. ಸೋದೋಮಿನ ಅರಸನ ಬಳಿಯಲ್ಲಿ ರೈಟ್ಸ್ ಇಲ್ಲ. ಆತನು ಈಗಾಗಲೇ ಯಾರಿಗೋ ಸೋತೋಗಿದ್ದಾನೆ, ಯಾರಿಗೋ ಸೋತು ಬಿಟ್ಟಿರೋ ಆಸ್ತಿ ಅದು. ಕೆದರ್ಲೋಮನ ಅರಸನಿಗೆ ತನ್ನ ಸ್ನೇಹಿತರಿಗೆ ಇದನ್ನು ಆಲ್ರೆಡಿ ಸೋತೋಗಿದ್ದಾನೆ. ಒಂದು ವೇಳೆ ಕೇಳಿಕೊಂಡ್ರೆ ಯಾರ ಹತ್ರ ಕೇಳ್ಕೋಬೇಕಿತ್ತು? ಅಲ್ಲಿ ಕೇಳ್ಕೋಬೇಕಿತ್ತು. ಸೋತಿದ್ದಾರಿಗೆ ಅವರ ಮೇಲೆ ಗೆದ್ದಿದ್ದ ಯುದ್ಧ ಅಬ್ರಹಾಮನು. ಅಬ್ರಹಾಮನ ಬಳಿಯಲ್ಲಿ ಒಂದು ಹೇಳ್ತಿದ್ದಾನೆ, ಆಸ್ತಿಯನ್ನ ನೀನೇ ಇಟ್ಕೋ. ಆಸ್ತಿ ಯಾರ್ದು? ಆಲ್ರೆಡಿ ಅಬ್ರಹಾಮನದೇ. ಅಬ್ರಹಾಮ ಯುದ್ಧದಲ್ಲಿ ಗೆದ್ದಿದ್ದಾನೆ, ಯುದ್ಧದಲ್ಲಿ ಜನರನ್ನು ಸಂಪಾದಿಸಿಕೊಂಡು ಬಂದಿದ್ದಾನೆ. ಅಬ್ರಹಾಮನ ವಶದಲ್ಲಿದೆ ಆಲ್ರೆಡಿ. ಸೋದೋಮಿನ ಅರಸನು ತನ್ನ ಬಳಿಯಲ್ಲಿ ಏನೂ ಇಲ್ಲ, ಆದ್ರೆ ಏನ್ ತೋರ್ಪಡಿಸ್ಕೊಳ್ತಾ ಇದ್ದಾನೆ? ಎಲ್ಲವೂ ಜನರು ತನ್ನವರೇ, ಆಸ್ತಿನೂ. ಅರ್ಥ ಆಗ್ತಿದ್ಯಾ? ಜನರು ನನ್ನವರು, ಆಸ್ತಿ ನನ್ನವರು ಎಂಬ ಭಾವನೆಯಲ್ಲಿ ಸೋದೋಮಿನ ಅರಸನು ಮಾತಾಡ್ತಿದ್ದಾನೆ. ಈ ಲೋಕದಲ್ಲಿ ಸೈತಾನನು ನಮ್ಮ ವಿಷಯದಲ್ಲಿ ಸಹ ಆ ರೀತಿಯಾಗೇ ಮಾಡ್ತಾನೆ. ನನ್ನ ದೇವರು ಈಗಾಗಲೇ ನಮಗೇನ್ ಕೊಟ್ಟಿದ್ದಾನೆ? ಆರೋಗ್ಯವನ್ನ, ರಕ್ಷಣೆಯನ್ನ, ಎಲ್ಲವನ್ನ ನನ್ನ ದೇವರು ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ ಸೈತಾನನ್ನು ತಿರುಗಿ ನಮಗೆ ಆಫರ್ ಮಾಡ್ತಾರೆ. ಈ ಒಂದು ಭಾನುವಾರ ಕೆಲಸಕ್ಕೆ ಹೋದ್ರೆ ನಿನಗೆ ಏನ್ ಕೊಡ್ತೇನೆ? ನಾನು ಏನ್ ಕೊಡ್ತೇನೆ? ಸ್ಯಾಲರಿ ಡಬಲ್ ಕೊಡ್ತೇನೆ. ಕೆಲಸವನ್ನು ಕೊಟ್ಟವರು ನನ್ನ ದೇವರಾಗಿರುವಾಗ, ನನ್ನ ಆಸ್ತಿಪಾಸ್ತಿಗಳನ್ನು ಹೆಚ್ಚಿಸುವವರು ದೇವರಾಗುವಾಗ, ನನ್ನ ರಕ್ಷಣೆಯನ್ನು ನೋಡಿಕೊಳ್ಳುವವರು ದೇವರಾಗುವಾಗ ಯಾರು ಕೊಡ್ತಾರಂತ? ಸೈತಾನ ಹೇಳ್ತಾನೆ. ಸೈತಾನ ನಮಗೆ ಆಫರ್ಗಳನ್ನ ಮಾಡ್ತಾರೆ. ನನ್ನ ದೇವರು ನನಗಿಟ್ಟಿರುವುದನ್ನು ನಾನು ನಿರೀಕ್ಷಿಸದೆ ಹೋದರೆ, ಅಬ್ರಾಹ್ಮನ ಅದನ್ನು ನೋಡ್ತಾ ಇದ್ದಾನೆ. ನನ್ನ ದೇವರು ನನಗೆ ಕೊಡ್ತೀನಿ ಎಂಬುದಾಗಿ ಹೇಳಿದನ್ನ ಯಾರು ಕೊಡ್ತಾರೆ? ನನ್ನ ದೇವರು ಕೊಡ್ತಾರೆ. ಮಧ್ಯದಲ್ಲಿ ಸೋದೋಮಿನ ಅರಸನ ಆಫರ್ ನನಗೆ ಅವಶ್ಯಕತೆ ಇಲ್ಲ. ಅನೇಕ ಬಾರಿ ನಮ್ಮವರು ಯೋಚನೆ ಮಾಡ್ತಾರೆ, ಒಂದು ವೇಳೆ ದೇವರ ಚಿತ್ತ ಇಲ್ಲ ಅಂದ್ರೆ ಸೋದೋಮಿನ ಅರಸನ ಬಂದು ಹೇಳ್ತಾರ ಇಷ್ಟು ಆಸ್ತಿ ಕೊಡಕ್ಕೆ? ಇಷ್ಟು ಆಸ್ತಿ, ಇಡೀ ಸೋದೋಮಿನ ಆಸ್ತಿ ಯಾರಿಗೆ ಕೊಡ್ತೇನೆ ಎಂಬುದಾಗಿ ಹೇಳ್ತಿದ್ದಾರೆ. ಒಂದು ವೇಳೆ ನನ್ನನ್ನು ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ಹೇಳಿದ್ದು ಇದೇ ಏನು? ನನ್ನ ಶಕ್ತಿ ಎಷ್ಟು, ನನ್ನ ಸಾಮರ್ಥ್ಯ ಎಷ್ಟು? ಅರ್ಥ ಆಗ್ತಿದ್ಯಾ? ನನಗಿರೋ ಟ್ಯಾಲೆಂಟ್ ಎಷ್ಟು? ಒಬ್ಬ ಅರಸನೇ ಬಂದು ತನ್ನ ಆಸ್ತಿ ಎಲ್ಲ ನೀನೇ ಇಟ್ಕೊ ಅಂತ ಹೇಳ್ತಿದ್ದಾನಂದ್ರೆ, ಒಂದು ವೇಳೆ ಯಾರು ಹೇಳಿರ್ಬೋದು ಅವರಿಗೆ? ನನ್ನ ದೇವರು ಹೇಳದೆ ಹೋದ್ರೆ ಆತರ ಹೇಳ್ತಾನ? ಅರ್ಥ ಆಗ್ತಿದ್ಯಾ? ಒಂದು ವೇಳೆ ಚಿಕ್ಕದಾದ್ರೆ ನಾವೇನ್ ಮಾಡ್ತೀವಿ? ನನಗೆ ಬೇಡ ಬ್ರದರ್, ನನಗೆ ಬೇಡ ಸಿಸ್ಟರ್ ಅಂದ್ಬಿಡ್ತೀವಿ. ಸ್ವಲ್ಪ ದೊಡ್ಡದಾಗುವಾಗ ಅದ್ರಲ್ಲಿ ಏನೆಲ್ಲ ಕಾಣಕ್ ಸ್ಟಾರ್ಟ್ ಆಗುತ್ತೆ? ದೇವರ ಚಿತ್ತವೆಲ್ಲ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನನ್ನ ದೇವರು ಅಬ್ರಾಹ್ಮನಿಗೆ ಏನನ್ನ ಕೊಡ್ತೇನೆ ಎಂಬುದಾಗಿ ಹೇಳಿದರು, ಅದು ಖಚಿತವಾಗಲು ಯಾರಿಗೆ ಗೊತ್ತಿದೆ? ಅಬ್ರಾಹ್ಮನಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಆತನು ಸೋದೋಮಿನ ಅರಸ ಹೇಳ್ತೇನೆ, ನಿನ್ನಿಂದ ನನಗೆ ದಾರನೂ ಅವಶ್ಯಕತೆ ಇಲ್ಲ, ನಿನ್ನಿಂದ ನನ್ನ ಕೆರದ ಭಾರ ಸಹ ನನಗೆ ಬೇಡ. ನನ್ನ ದೇವರು ನನಗೆ ಆ ವಾಗ್ದಾನಗಳನ್ನ ಮಾಡಿದ್ದಾನೆ. ನನ್ನ ದೇವರು ನನ್ನಲ್ಲಿ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದ್ದಾರೆ. ಯಾರು ಕೊಡ್ತಾರೆ? ನನ್ನ ದೇವರು ಕೊಡ್ತಾರೆ. ಆತನು, ಸೈತಾನನು ಸತ್ಯವಿಲ್ಲದ ವಾಗ್ದಾನಗಳನ್ನ ಮಾಡ್ತಿರ್ತಾರೆ. ಅದರಲ್ಲಿ ಸತ್ಯವಿರಲ್ಲ, ಬಲವಿರಲ್ಲ, ಟೊಳ್ಳೆ ವಾಗ್ದಾನಗಳನ್ನ ಮಾಡ್ತಿರ್ತಾರೆ. ಅನೇಕ ಜನರು ಏನ್ ಮಾಡ್ತಾರೆ? ಅದಕ್ಕೆ ಬಿದ್ದು ಹೋಗ್ತಿರ್ತಾರೆ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲೂ ಸಾಲೇಮಿನ ಅರಸನಿದ್ದಾನೆ, ನಮ್ಮ ಜೀವಿತದಲ್ಲೂ ಸೋದೋಮಿನ ಅರಸನು ಇದ್ದಾನೆ. ಇಬ್ರಿಯದವರಿಗೆ 7ನೇ ಅಧ್ಯಾಯ 6 ಮತ್ತು 7ನೇ ವಚನ. ಅವರ ವಂಶಾವಳಿಗೆ ಸೇರದೇ ಇರುವ ಮೆಲ್ಕಿಜೆದೆಕನು ಅಬ್ರಹಾಮನಿಂದಲೇ ದಶಮ ಭಾಗಗಳನ್ನು ತಕ್ಕೊಂಡದ್ದಲ್ಲದೆ ದೇವರಿಂದ ವಾಗ್ದಾನಗಳನ್ನು ಹೊಂದಿದವನಾದ ಅವನಿಗೆ ಆಶೀರ್ವಾದ ಕೊಟ್ಟನು. ಆಶೀರ್ವಾದ ಹೊಂದುವವನಿಗಿಂತ ಆಶೀರ್ವದಿಸುವವನು ದೊಡ್ಡವನು ಎಂಬುದು ವಿವಾದವಿಲ್ಲದ ಮಾತಷ್ಟೇ. ಹಾಲೆಲೂಯ, ಹಾಲೆಲೂಯ. ಮೆಲ್ಕಿಜೆದೆಕನು ಅಬ್ರಹಾಮನಿಗೆ ಬೇರೆ ಏನು ಕೊಟ್ಟಿಲ್ಲ. ಏನ್ ಕೊಟ್ಟಿದ್ದಾನೆ? ರೊಟ್ಟಿ, ದ್ರಾಕ್ಷಾರಸ. ಸೋದೋಮಿನ ಅರಸನ ಏನ್ ಹೇಳ್ತಿದ್ದಾನೆ? ಅವ್ರ ಮನೆ ಆಸ್ತಿನ, ಸೋದೋಮಿನ ಸಂಪೂರ್ಣ ಆಸ್ತಿ. ನಾವೇನನ್ನ ಆಯ್ಕೆ ಮಾಡ್ಕೊಳ್ತೇವೆ? ಹೇಳ್ತಿದ್ದಾನೆ, ಆಶೀರ್ವಾದ ಒಂದಕ್ಕಿಂತ ಆಶೀರ್ವದಿಸುವವನು
ದೊಡ್ಡವನು ಅಂದ್ರೆ ಮೆಲ್ಕಿಷೇದಕನು ಏನಾಗಿದ್ದಾನೆ? ಸೊದೋಮಿನ ಅರಸನಿಗೆ ಅಬ್ರಾಮನು ದೊಡ್ಡವನಾಗಿ ಕಾಣ್ತಿದ್ದಾನೆ, ಅಬ್ರಾಮನಿಗೆ ಮೆಲ್ಕಿಷೇದಕನು ದೊಡ್ಡವನಾಗಿ ಕಾಣಿಸ್ತಾ ಇದ್ದಾನೆ. ಆತನು ಈ ಸಮಯದಲ್ಲಿ ರೊಟ್ಟಿ ದ್ರಾಕ್ಷಾರಸನೆ ಕೊಟ್ಟಿರಬಹುದು, ಆದ್ರೆ ಆ ರೊಟ್ಟಿ ದ್ರಾಕ್ಷಾರಸದಿಂದ ಅಬ್ರಾಮನು ಅನೇಕ ಸಂಗತಿಗಳನ್ನು ಆತನು ಹೊಂದಿಕೊಂಡಿದ್ದಾನೆ. ನಿನಗೆ ವಾಗ್ದಾನಗಳನ್ನು ಮಾಡಿದ ಆತನು, ನಿನಗೆ ಆಶೀರ್ವಾದಗಳನ್ನು ಕೊಟ್ಟ ಆತನು, ಆತನ ಏನ್ ಮಾಡ್ತಾನೆ? ಅವುಗಳನ್ನ ನೆರವೇರಿಸ್ತಾನೆ. ಈ ಭೂಮಿಗೋಸ್ಕರವಾಗಿ, ಇಲ್ಲಿನ ನಿನ್ನ ಜನರಿಗೋಸ್ಕರವಾಗಿ, ನಿನ್ನ ಮಕ್ಕಳಿಗೋಸ್ಕರವಾಗಿ ಆತನ ಏನ್ ಕೊಡ್ತಾ ಇದ್ದಾನೆ? ತನ್ನ ಮಗನ್ನೇ ಅರ್ಪಿಸಿ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇದು ಯಾರು ನೋಡಿದ್ದಾರೆ? ಅರಸರ ತಗ್ಗಿನಲ್ಲಿ ಅಬ್ರಹಾಮನ ಇದನ್ನ ನೋಡಿದ್ದಾನೆ. ಅದನ್ನು ನೋಡಿದ ಅಬ್ರಹಾಮನ್ ಹೇಳ್ತಾನೆ ಸೊದೋಮಿನ ಅರಸನಿಗೆ, ನಿನ್ನ ದಾರವು ನನಗೆ ಒಂದನ್ನೋದ್ರು ಬೇಡ, ನಿನ್ನ ಊರಿಗೆ ಸಂಬಂಧಪಟ್ಟ, ನಿನಗೆ ಸಂಬಂಧಪಟ್ಟ ಕೆರದ ಬಾರಸ ನಮಗೆ ಬೇಡ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿರುವಾಗ ನಮ್ಮ ಅರಸರುಗಳು ಮಾಡುವ ಆಫರ್ಗಳನ್ನು ನಾವು ಸಹ ನೋಡಿಕೊಳ್ಬೇಕು. ಸಾಲೇಮಿನ ಅರಸ ನನಗೇನ್ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾನೆ. ಸೊದೋಮಿನ ಅರಸನು ಏನನ್ನ ದಿನಂಪ್ರತಿ ಇದು ನಮಗೆ ಎದುರಾಗ್ತಾನೇ ಇರುತ್ತೆ. ಅದರಲ್ಲಿ ಜಡ್ಜ್ಮೆಂಟ್ ಯಾರು ಮಾಡ್ಬೇಕು? ನಿರ್ಧಾರ ಯಾರು ಮಾಡ್ಬೇಕು? ತೀರ್ಮಾನ ಯಾರು ಮಾಡ್ಬೇಕು? ನಾವುಗಳೇ ಆ ತೀರ್ಮಾನಗಳನ್ನ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಸೊದೋಮಿನ ಅರಸನ ಹೇಳ್ತಾನೆ, ಇವರು ಹೇಗೆ ಉದ್ಧಾರ ಆಗಿದ್ದು? ಇವರು ಯಾಕೆ ಉದ್ಧಾರ ಆದ್ರು? ಇವರು ನಂಬಿದ ದೇವರಿಂದನಾ? ಇವರು ಹೊಂದಿಕೊಂಡ ವಾಗ್ದಾನಗಳಿಂದನಾ? ಇಲ್ಲ, ನನ್ನ ಆಸ್ತಿಯಿಂದಲೇ ಏನಾಗಿದ್ದಾರೆ? ಇವರು ಉದ್ಧಾರ ಆಗಿದ್ದಾರೆ. ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನ ಎಚ್ಚರಿಸಲಿ.